ಅವರು ವಿರೋಧಿಸಿದ್ದರು ಹಾಗೂ 1948ರಲ್ಲಿ ಈ ವಿಷಯದ ಕುರಿತಾಗಿ ನಡೆದ ಸಭೆಯಲ್ಲಿ ಅಂದಿನ ಪ್ರಧಾನಿ ನೆಹರು ಹಾಗೂ ಅಂಬೇಡ್ಕರ್ ಇಬ್ಬರೂ ಈ ಪದಗಳನ್ನು ಸೇರಿಸುವುದು ಬೇಡ ಎಂಬ ನಿಲುವನ್ನು ತಾಳಿದ್ದರು ಎಂಬುದು ವಿಶೇಷ. ಅಂಬೇಡ್ಕರ್ ನೆಹರುಗಿಂತ ದೊಡ್ಡ ಮನುಷ್ಯ ಸಿದ್ದರಾಮಯ್ಯನವರು, ಅವ್ರಿಗಿಂತ ತಿಳುವಳಿಕೆ ಜಾಸ್ತಿನ ನಿಮಗೆ? ಅಂಬೇಡ್ಕರ್ ಸೋಲಿಸಿದ ಪಕ್ಷ ಕಾಂಗ್ರೆಸ್ ಚುನಾವಣೆಯಲ್ಲಿ. ಅಂಬೇಡ್ಕರ್ ಬದುಕಿರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಭಾರತ ರತ್ನ ಅವರಿಗೆ ಕೊಡಲಿಲ್ಲ. ಇಂದಿರಾ ಗಾಂಧಿ ಭಾರತ ರತ್ನ ಅವರೇ ತಗೊಂಡ್ರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ. ರಾಜೀವ್ ಗಾಂಧಿ ಅವರೇ ತಗೊಂಡ್ರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ. ಅವಾಗ ಯಾರಿಗೂ ಕೂಡ ಅವರ ಅಂಬೇಡ್ಕರ್ ನೆನಪಾಗಲಿಲ್ಲ, ಸಂವಿಧಾನ ನೆನಪಾಗಲಿಲ್ಲ. ಅಂಬೇಡ್ಕರ್ ಸತ್ತಾಗ 6 ಅಡಿ 3 ಅಡಿ ಅವ್ರ ಹೆಣ ಉಗುಳಕ್ಕೂ ಕೂಡ ದೆಹಲಿನಲ್ಲಿ ಜಾಗ ಕೊಡಲಿಲ್ಲ. ಇಂದಿರಾ ಗಾಂಧಿ ಸತ್ತಾಗ ದೊಡ್ಡದಾಗಿ ಎಕರೆಗಟ್ಟಲೆ ಜಾಗ ತಗೊಂಡ್ರು. ರಾಜೀವ್ ಗಾಂಧಿ ಸತ್ತಾಗ ಎಕರೆಗಟ್ಟಲೆ ಜಾಗ ತಗೊಂಡ್ರು. ನಾನು ಅದ್ರ ಬಗ್ಗೆ ಟೀಕೆ ಬೇಡಲ್ಲ, ಸಂತೋಷ. ಅಂಬೇಡ್ಕರ್ ಯಾಕೆ ಭೂಮಿ ಕೊಡಲಿಲ್ಲ ಅವ್ರು ಸತ್ತಾಗ ನೀವು? ಈಗ ಅಂಬೇಡ್ಕರ್ ಬಗ್ಗೆ ಏನು ಕಣ್ಣೀರು ಹಾಕೋದೇನು, ಸಂವಿಧಾನದ ಬಗ್ಗೆ ಮಾತಾಡೋದೇನು, ಇದು ಬೂಟಾಟಿಕೆ ಮಾತುಗಳಿದೆಯಲ್ಲ, ಇದನ್ನು ರಾಜ್ಯದ ಜನ ಮೆಚ್ಚಲ್ಲ. ಅದೇ ರೀತಿ ರಾಹುಲ್ ಗಾಂಧಿಯವರು RSSನ ಮುಖವಾಡ ಮತ್ತೆ ಕಳಚಿದೆ. ಏನು ಹೇಳಿದ್ದಾರೆ ಅವರು? ದತ್ತಾತ್ರೇಯ ಹೊಸಬಾಳೆ ಹೇಳಿರೋದು, ತುರ್ತು ಪರಿಸ್ಥಿತಿಯಲ್ಲಿ ಈ 2 ಪದವನ್ನು ತುರ್ಕಿದಿರಿ ಸಂವಿಧಾನಕ್ಕೆ, ಇದನ್ನು ಕಿತ್ತಾಕಿ. ಅದು ಹೇಳಿತ್ತಪ್ಪ. RSSನ ಮುಖವಾಡ ಮತ್ತೆ ಕಳಚಿದೆ. ಸಂವಿಧಾನವು ಸಮಾನತೆ, ಜಾತ್ಯತೀತ ಮತ್ತು ನ್ಯಾಯದ ಬಗ್ಗೆ ಮಾತನಾಡುವುದರಿಂದ ಅದು ಅವರನ್ನು ಕೆರಳಿಸುತ್ತಿದೆ. RSS BJPಗೆ ಸಂವಿಧಾನ ಬೇಕಾಗಿಲ್ಲ, ಅವರಿಗೆ ಮನುಸ್ಮೃತಿ ಬೇಕು. ಅವರು ಬಡವರ ಹಕ್ಕುಗಳನ್ನು ಕಸಿದುಕೊಂಡು ಮತ್ತೆ ಅವರನ್ನು ಗುಲಾಮರಾಗಿ ಮಾಡುವ ಗುರಿ ಹೊಂದಿದ್ದಾರೆ. 2ನೇ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ 18 ತಿಂಗಳು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗುಲಾಮರಾಗಿ ಮಾಡದಂಥ ಪ್ರಯತ್ನ ಕಾಂಗ್ರೆಸ್ ಪಕ್ಷ, ಶ್ರೀಮತಿ ಇಂದಿರಾ ಗಾಂಧಿ ಸರ್ವಾಧಿಕಾರಿಗಳದು. RSS ಅಲ್ಲ ಈ ದಿಕ್ಕಲ್ಲಿ ಪ್ರಯತ್ನ ಮಾಡಿಲ್ಲ, BJP ಪ್ರಯತ್ನ ಮಾಡಲಿಲ್ಲ. ದತ್ತಾತ್ರೇಯ ಹೊಸಬಾಳೆ ಹೇಳಿರೋದೇನು? ನೀವು ತುರ್ಕಿದಿರಲ್ಲ ಈ 2 ಪದ, ಇದನ್ನು ಕಿತ್ತಾಕಿ. ಇನ್ನು ಜಯರಾಮ್ ರಮೇಶ್ ಅವರು ಕೂಡ ಮಾತಾಡಿದ್ದಾರೆ, ಬಾಲಂಗೋಚಿ. ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇರೋದು, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಆಗ್ತಿರೋಂಥ ಸಂದರ್ಭದಲ್ಲಿ ಕೋರ್ಟ್ ಏನು ಹೇಳಿದೆ ಸಿದ್ದರಾಮಯ್ಯ ಸ್ಪಷ್ಟ ಮಾಡಲಿ. ಜಾತ್ಯತೀತತೆ, ಸಮಾಜವಾದ ಈ ಪದಗಳು ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಮಾಡೋ ಪೀಠಿಗೆಯಲ್ಲಿ ಇತ್ತ? ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ತುರುಕಲಿಲ್ವಾ? ಇದನ್ನು ಬೇಡ ಅಂತ ನೆಹರು ಮತ್ತು ಅಂಬೇಡ್ಕರ್ ಅವರು ಹೇಳಿಲ್ವಾ? ಇವನ್ನ ಸಿದ್ದರಾಮಯ್ಯನವರು ಸ್ಪಷ್ಟ ಮಾಡಬೇಕು. ಇದು ನನ್ನ ಒತ್ತಾಯ.